ಇಂತಹ ಅನೇಕ ಸಂಭ್ರಮದ ಸಂದರ್ಭಗಳು ಸನ್ನಿವೇಶಗಳು ಶರಣಬಸವೇಶ್ವರರ ಭಕ್ತರ ಜೀವನದಲ್ಲಿ ಬರ್ತಾ ಇರಲಿ. ಈ ಸಂಭ್ರಮ ಯಾವಾಗಲೂ ನಿತ್ಯ ನಿರಂತರವಾಗಿರಲಿ ಅಂತ ಆಶಿಸೋಣ. ಶರಣಬಸವೇಶ್ವರರ ಭಕ್ತರ ಜೀವನದಲ್ಲಿ ಬರ್ತಾ ಇರಲಿ. ಈ ಸಂಭ್ರಮ ಯಾವಾಗಲೂ ನಿತ್ಯ ನಿರಂತರವಾಗಿರಲಿ ಅಂತ ಆಶಿಸೋಣ. ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ನೀವೆಲ್ಲ ಚಿರಂಜೀವಿ ದೊಡ್ಡ ಪರಮ ಪೂಜ್ಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಬಸವರಾಜ್ ದೇಶಮುಖ್ ಅವರು ಅವರ ಪರಿವಾರದವರು ಈ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಈ ಭಾಗದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿ ಇಂತಹ ಅನೇಕ ಸಂಭ್ರಮದ ಸಂದರ್ಭಗಳು ಸನ್ನಿವೇಶಗಳು ಶರಣಬಸವೇಶ್ವರರ ಭಕ್ತರ ಜೀವನದಲ್ಲಿ ಬರ್ತಾ ಇರಲಿ. ಈ ಸಂಭ್ರಮ ಯಾವಾಗಲೂ ನಿತ್ಯ ನಿರಂತರವಾಗಿರಲಿ ಅಂತ ಆಶಿಸೋಣ. ಶರಣಬಸವೇಶ್ವರರ ಭಕ್ತರ ಜೀವನದಲ್ಲಿ ಬರ್ತಾ ಇರಲಿ. ಈ ಸಂಭ್ರಮ ಯಾವಾಗಲೂ ನಿತ್ಯ ನಿರಂತರವಾಗಿರಲಿ ಅಂತ ಆಶಿಸೋಣ. ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ನೀವೆಲ್ಲ ಚಿರಂಜೀವಿ ದೊಡ್ಡ ಪರಮ ಪೂಜ್ಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಬಸವರಾಜ್ ದೇಶಮುಖ್ ಅವರು ಅವರ ಪರಿವಾರದವರು ಈ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಈ ಭಾಗದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿ ದಾಸೋಹದ ತಳಹದಿಯನ್ನು ದಾಸೋಹ ತತ್ವವನ್ನು ಬಿತ್ತಿ ಬೆಳೆಸಿದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 204ನೇ ಜಾತ್ರಾ ಮಹೋತ್ಸವ ಅಂತಿಮ ಅಂತ ತಲುಪುತ್ತಾ ಇದೆ. ಸಂಭ್ರಮಕ್ಕೆ ಅಣಿಯಾಗ್ತಾ ಇದೆ. ಕೆಲವು ಕ್ಷಣ ಮಾತ್ರ. ಸಂಜೆ ಇಡೀ ಹೊತ್ತಿನಲ್ಲಿ ಇಷ್ಟೊತ್ತು ತನ್ನ ಪ್ರಖರತೆಯಿಂದ ಸುಡು ಬಿಸಿಲನ್ನು ಸೂಸಿದ ಸೂರ್ಯ ಕೂಡ ಸ್ವಲ್ಪ ತಂಪನ್ನು ನೀಡುವ ಕೃಪೆ ಮಾಡಿದ್ದಾನೆ. ಬಿಸಿಲು ಸ್ವಲ್ಪ ಕಮ್ಮಿಯಾದ ಅನುಭವ ಇಲ್ಲಿ ಆಗ್ತಾ ಇದೆ. ಭಕ್ತರ ಜೈಘೋಷ ಕೇಳಿ ಬರ್ತಾ ಇದೆ. ಶ್ರೀ ಶರಣಬಸವೇಶ್ವರರ ಜಯಘೋಷ. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ ಎನ್ನುವಂತಹ कारण 7 मिनिट काही मुख्य